Hello. Hello guys. Good morning. Good morning. Very good morning. ಇವಾಗ ನಾವು ಎದ್ದು 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೋಗಕ್ ಮುಂಚೆ ಇನ್ನೊಂದ್ ಬ್ಯಾಚ್ ಆಲ್ರೆಡಿ ತೂಕ ಹಾಕ್ಸಕ್ ಹೋಗಿದೆ. ಯಾಕೆ 5:30ಗೆ ಎದ್ವಿ, ರೆಡಿ ಆಗಿ ಸ್ನಾನ ಮಾಡಿ ಆಚೆ ಬರೋಷ್ಟರಲ್ಲಿ 7 ಗಂಟೆ ಆಯ್ತು. ಇವಾಗ ಕಾಫಿ ಕುಡಿದು ಬನ್ಸ್ ತಿಂದು ಹೋಗ್ತಾ ಇದೀವಿ. ತುಂಬಾ ಜನ ಇದಾರಂತೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇವನೇ ತಿಂದಾಕಿರೋದು. ಫಿಲ್ಟರ್ ಕಾಫಿ ಕ್ರೇಜಿ ಟೇಸ್ಟ್ ಸಕಲಾಗಿದೆ. ಆಟೋ ಇನ್ನು 4 ಜನ ಮುಂದೆ ಆಟೋಲ್ ಹೋಗ್ತಾವ್ರೆ. ಸರ್ ರಶ್ ಇದೆಯಾ? ಕಂಟ್ರಿ ಆ ಕಂಟ್ರಿ ಫುಲ್ ಓಪನ್, ಒಂದೇ ಒಂದು ಬಿಲ್ಡಿಂಗ್ ಇರೋದು ಆ ಕಂಟ್ರಿನಲ್ಲಿ. ಇಲ್ಲಿಗೆ ನಮ್ಮ ಪ್ರಿವಿಲೇಜ್ ವಾಕ್ ಮುಗೀತು. ನಾವು 200 ರೂಪೀಸ್ ದರ್ಶನಕ್ಕೆ ಬಂದಿದೀವಿ. ಏನಕ್ಕಂದ್ರೆ ಜನ ತುಂಬಾ ಜಾಸ್ತಿ ಇದಾರೆ ಅಂತ. ಸೊ ಫಾಸ್ಟ್ ಆಗಿ ಬಂದ್ಬಿಟ್ರಿ ಅಲ್ಲಿಂದ. ಇವಾಗ AC ರೂಮ್ ಕೊಟ್ಟಿದ್ದಾರೆ. ಈಗ ರೂಮ್ ಅಲ್ಲಿ ಹಾಲ್ ನಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ ರೆಸ್ಟ್ ಮಾಡಿ. ಅಷ್ಟೊಂದು ನಡ್ಕೊಂಡು ಬಂದಿದ್ದೀರಾ ಫಾಸ್ಟ್ ಆಗಿ ಅಂದ್ಬಿಟ್ಟು ಕೂರ್ಸಿದ್ದಾರೆ. ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಜನ ತುಂಬಾ ಕಾಣ್ತಲ್ಲ. ನನಗೆ ಗೊತ್ತಿರಂಗ್ 1 hour ವೇಟಿಂಗ್ ಪೀರಿಯಡ್ ಇರುತ್ತೆ ಈಸಿಯಾಗಿ. 1 hour. ಹೌದಾ? ಇದು ಫುಲ್ ತುಂಬಾವರೆಗೂ ಓಪನ್ ಮಾಡಲ್ವಾ? ತುಂಬಿದ್ಮೇಲೂ ಓಪನ್ ಮಾಡಲ್ಲ. ಚೆನ್ನಾಗಿ ಖಾಲಿ ಆದ್ಮೇಲೆ ನೋಡೋಣ ಇರಿ. ಇವಾಗ ಎಷ್ಟು ಬರುತ್ತೆ ಟೈಮ್ ಇಷ್ಟ? ಹೇಳೋ ಟೈಮ್ ಇಲ್ಲ. 7:38. ಈಗ ಬಂದು ಕೂತಿದೀವಿ. ಓಪನ್ ಮಾಡಿದ್ ಎಷ್ಟು ಗಂಟೆಗೆ ಅಂತ ಹೇಳ್ತೀವಿ. ನುಕ್ಕೊಂಡೆಲ್ಲ ಹೋಗ್ಬೇಡ್ರು, ಆರಾಮಾಗಿ ಹೋಗೋಣ. ಗೈಸ್, ನಮ್ದು ಹಾಲ್ ಓಪನ್ ಆಯ್ತು. ಬಟ್ ಇದು 3 ಫೇಸಸ್ ಇದೆ. ಸೊ ಮೊದಲನೇ ಫೇಸ್ ಬಂತು ಇದಕ್ಕೆ. ಈಗ ಮೊದಲನೇ ಫೇಸ್ ಓಪನ್ ಆಯ್ತು. ಅಂಡ್ ದೇ ಹ್ಯಾವ್ ಓಪನ್ಡ್ ಅಟ್ 7:58. ಸೊ 15 ಮಿನಿಟ್ಸ್ ವೇಟ್ ಮಾಡಿದಷ್ಟೇ. 1 hour ಅಂತ ಹೇಳಿದೀವೇನೋ, ತಪ್ಪು. ಎಕ್ಸಾಕ್ಟ್ 9 AM ಆಚೆ ಬಂದಿದ್ದೀವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ದರ್ಶನ ಇನ್ 1.5 hour. 7:30ಗೆ ಬಂದ್ವಿ, 9ಗೆ ಆಚೆ ಬಂದಿದ್ದೀವಿ. ಈಗ ಜನ ಜಾಸ್ತಿ ಇದ್ರು. ಆಕ್ಚುಲಿ ಏನ್ ಗೊತ್ತಾ, 200 ರೂಪೀಸ್ ದರ್ಶನ ಹೋಗಿದ್ದಕ್ಕೇನೆ ನಮ್ಗೆ ಬೇಗ ಆಗಿದ್ದು. ತುಂಬಾ ಜನ ಇದಾರೆ ಇವತ್ತು. ಸಖತ್ ರಶ್ ಇದೆ. ವೀಕೆಂಡ್, ಕಾಲೇಜ್, ಸ್ಕೂಲ್ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್. ಇನ್ನ ಸ್ಕೂಲ್ ಓಪನ್ ಆಗೋಗುತ್ತೆ. ಒಂದ್ಸಲ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ತುಂಬಾ ಜನ ಬಂದಿದ್ದಾರೆ. ನಾವು ಅಷ್ಟೇ, ನಮಗೂ ಬೇಗ ಸ್ಕೂಲ್ ಓಪನ್ ಆಗೋಗುತ್ತಲ್ಲ, ಬಂದು ಹೋಗ್ತಾ ಇದೀವಿ. ಆದ್ರೆ ಏನು ಅಂದ್ರೆ, ಧರ್ಮಸ್ಥಳದಲ್ಲಿ ಬರುವಾಗ ಸ್ವಲ್ಪ ನೀವೆಲ್ಲ ಸ್ವಲ್ಪ ಇದಿರಾಗಿರ್ಬೇಕು, ಕಾಶಿಯಸ್ ಆಗಿರ್ಬೇಕು. ಏನಕ್ಕಂದ್ರೆ ನೋಡಿ, ಈ ತರ ಮಕ್ಕಳು ಕಳ್ಳರು ಇರ್ತಾರೆ ಆಯ್ತಾ, ಕದ್ಕೊಂಡ್ ಹೋಗ್ಬಿಡ್ತಾರೆ. ಮೈಕಲ್ ಅನೌನ್ಸ್ ಬೇರೆ ಮಾಡ್ತಾ ಇದ್ರು. ಇವಂದು ಫೋಟೋನೆಲ್ಲ ಅಂಟಿಸಿದ್ದಾರೆ ಎಲ್ಲಾ ಕಡೆ. ಇವನ್ನ ಗುರ್ತು ನೀವೇನಾದ್ರು ಬೆಂಗಳೂರಲ್ಲಿ ಇಡಿದ್ರೆ ಇಮಿಡಿಯೇಟ್ ಪೊಲೀಸ್ಗೆ ಕಾಲ್ ಮಾಡಿ. ಅದೊಂದಕ್ಕೆ ಅಲ್ಲ, ಇನ್ನೊಂದಕ್ಕೂ ಅವ್ನ ಹೆಸರು ಮಾಡಿದ್ದಾನೆ. ಅದು ಹೇಳ್ಕೊಳಕ್ ಆಗಲ್ಲ. ಮುಖ ನೋಡ್ಕೊಳ್ಳಿ, ಇವನೇ. ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದೀವಿ ನಮ್ಮ ಇದ್ರಲ್ಲಿ, ಚಿಟ್ಟೆ ಅಂತ. ಅಷ್ಟೇನಾ? ಬನ್ಸ್, ಮಸಾಲ ದೋಸೆ, ಇಡ್ಲಿ. ಬ್ರೇಕ್ಫಾಸ್ಟ್ ಆಯ್ತು, ದರ್ಶನ ಆಯ್ತು. ಪಲಾವ್ ಮತ್ತೆ ಮಸಾಲ ದೋಸೆ ಜಾಸ್ತಿ ಇಷ್ಟ ಆಯ್ತು ನನ್ಗೆ. ಇದು ಅಯೋಧ್ಯ ಆತಿಥ್ಯ. ಈಗ ಪ್ಲಾನ್ಸ್ ಏನು ಅಂದ್ರೆ,
ಏನೇನೋ ಐಸ್ ಕ್ರೀಮ್ ತಿನ್ನಕ್ಕೆ ಮಂಗಳೂರಿಗೆ ಪಬ್ಬಾಸಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ಇವ್ರಿಗೆ ಐಸ್ ಕ್ರೀಮ್ ತಿನ್ನಕ್ಕೋಸ್ಕರ ಹೋಗ್ತಿಲ್ಲ, ಕಾಪುಗ್ ಹೋಗ್ಬೇಕು ಅಂತ ಹೋಗ್ತಾ ಇರೋದು. ಹ್ಮ್ ಐಸ್ ಕ್ರೀಮ್ ತಿನ್ನಕ್ ಹೋಗ್ತೀರಿ, ಮಧ್ಯದಲ್ಲಿ ಅದೊಂದು ನೋಡ್ಕೊಳ್ಳೋದು. ಕಾಪುಗೋಸ್ಕರ ಹೋಗ್ತಾ ಇರೋದು, ಸೆಂಟ್ರಲ್ಲಿ ಐಸ್ ಕ್ರೀಮ್ ತಿನ್ನೋದು ಪ್ಲಾನ್ ಇದೆ ಅಷ್ಟೇ. ಕರ್ಕೊಂಡ್ ಹೋಗ್ತಾರ ನಮ್ಮನ್ನ, ಕರ್ಕೊಂಡ್ ಹೋಗ್ತೀವಿ ನೋಡಿ. ನಡಿ ಏನ್ ಗೊತ್ತಾ, ಮಂಗ್ಳೂರ್ ಹೈವೇಲೆ ಹೋಗ್ಬೇಕು ಹೋದ್ರೆ. ಇಲ್ಲ ನಾರ್ಮಲ್ ಈಗ ಬಂದ್ವಲ್ಲ ಆ ಘಟ್ಟದಾದ್ರೂ ಹೋಗ್ಬೋದು. ಆ ಘಟ್ಟಲ್ಲಿ ಹೋದ್ರೆ ಏನೂ ಸಿಗಲ್ಲ. ಮಂಗ್ಳೂರ್ ಹೈವೇಲ್ ಆದ್ರೂ ಹೋದ್ರೆ ಕಾಪು ಸಿಗುತ್ತೆ, ಮಂಗ್ಳೂರ್ ಬೀಚ್ ನೋಡ್ಬೋದು, ಇಷ್ಟು ದೂರ ಬಂದಿದ್ದೀವಿ. ಇಷ್ಟು ದೂರ ಬಂದ್ರೆ ಅಂದ್ರೆ ಹಂಗೆ ನೋಡ್ಕೊಂಡ್ ಮನೆಗೆ ಹೋಗೋಣ. ಸೊ ಇವಾಗ ಇದು ಪ್ಲಾನ್ ಇದೆ. ಇನ್ನು ತಮ್ಮನಾದ ಸುಹಾಸ್ ಅವರು ದಯ ತೋರಿದ್ರೆ ನಾಳೆ ಆಫೀಸ್ ಇದೆ, ಏನ್ ಮಾಡೋದು ಅದಕ್ಕೂ ಟೆನ್ಷನ್ ಇದೆ. ಏನ್ ಮಾಡಕ್ ಆಗಲ್ಲ. ಎಷ್ಟೊತ್ತರ ನೈಟ್ ಹೋಗ್ತೀವಿ. ನೈಟ್ ಟೈಮ್ ಗೊತ್ತಿಲ್ಲ, ನೈಟ್ ಹೋಗ್ತೀವಿ. ಪರವಾಗಿಲ್ಲ. ನಮ್ದು ಧರ್ಮಸ್ಥಳದಲ್ಲಿ ಮುಗೀತು, ಕಾರ್ ಎತ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಶ್ರೀ ಮಹಾಗಣಪತಿ ಸೌತ್ ಅಡಕ ದೇವಸ್ಥಾನಕ್ಕೆ. ಮತ್ತೆ ಎಸ್, ಮಹಾಗಣಪತಿ ಟೆಂಪಲ್ ಹೋಗ್ತಾ ಇದೀವಿ. ಅಲ್ಲೊಂದು ಇದು ಕೊಡ್ತಾರೆ, ಏನದು ಪೇಪರ್ ಅವಲಕ್ಕಿದು ಪ್ರಸಾದ ಫೇಮಸ್. ಗೊಜ್ಜ ಅವಲಕ್ಕಿ ತರ, ಸ್ವೀಟ್ ಗೊಜ್ಜ ಅವಲಕ್ಕಿ. ಬನ್ನಿ ನಮ್ಮ ಜೊತೆ. ಪುಳಿಯೋಗರೆ ತರ ಇರುತ್ತೆ. ಗೊತ್ತಾಯ್ತು, ತಿಂದಿದ್ದೇನೆ. ಸ್ವೀಟ್ ಜಾಸ್ತಿ. ಶ್ರೀ ಮಹಾಗಣಪತಿಯ ಕ್ರೇಜಿ ಆಗಿದೆ ರೋಡು. ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಶ್ರೀ ಎಷ್ಟು ಮಹಾಗಣಪತಿ ದೂರ ಇಲ್ಲಿಂದ? 16 ಕಿಲೋಮೀಟರ್ಸ್. ಶ್ರೀ ಮಹಾಗಣಪತಿಯ ದರ್ಶನ ಪಡೆದು ಪುಣ್ಯವಂತರಾಗಿ ಪ್ರಸಾದ ತಿಂದು ಬರೋಣ. ಹೌದು, ಹೋಗೋಣ ಬನ್ನಿ ಗೆಳತಿ. ಎಣ್ಣೆ ತಗೊಳಕ್ ಬಂದಿದೀವಿ. ನನ್ ಮೊಬೈಲ್ ಕೊಡು ಮನೆ. ಸುಮ್ನೆ ಬರ್ತೀಯ ನೀನು? ಏನ್ ಹೆಸರು? ರಂಬೂಟನ್. ತಿಂದಿಲ್ಲ ಅಲ್ವಾ ಡುಡಿ ನಾವು ಇವತ್ತು? ಇದು ಬೇರೆನೇನಾ? ನೀನ್ ಓಪನ್ ಮಾಡ ಬೆಳ್ಳಿ. ಶುಗರ್ ಇದ್ದವರು ತಿನ್ಬೋದು, ಏನಾಗಲ್ಲ. ಹೀಗ ಓಪನ್ ಮಾಡ್ಬೇಕಂತ. ಕ್ರೇಜಿ. ನಂಗ್ ಕೊಡ್ರಿ ಮತ್ತೆ ನೋಡೋಣ. ಇವ್ನು ನೋಡಿ ಕಷ್ಟ ಪಡ್ತಾವನೆ. ಅರ್ಧ ಕೊಡ. ಕಷ್ಟ ಪಡ್ತಿಲ್ಲ ಅಕ್ಕ, ಎಲ್ಲ ಬಿಡಿಸ್ತಾ ಇದೀನಿ. ತಗೋಬಿಡ್ಲ ಒಂದು? ಎತ್ಕೊಂಡ್ ಬ್ಯಾಗ್ ಹಾಕೋ ಹಂಗೆ. ಚೆನ್ನಾಗಿದೆ ನೋಡ್ಲಿಕ್ಕೆ ಹಂಗ ಅಂತ ರೇಟ್ ಉಂಟು. ಇನ್ನೊಂದು ಹಬ್ಬ ಟೇಸ್ಟ್ ನೋಡಿ ಇನ್ನೊಂದು ಅರ್ಧ ಹೇಳೋಣ. ಟೇಸ್ಟ್ ನೋಡಿ ಇನ್ನೊಂದು ಅರ್ಧ. ಇಲ್ಲ ಅಂತ ಬಾಯ್ ಬಂದಂಗ್ ಬೈದು. 450. ಏನಿದು ಏನಿದು? ಫುಲ್ಜಾರ್ ಮಟ್ಕಾ ಸೋಡಾ. ನೀ ಕುಡಿಯಲ್ಲ? ನೀನು ಫೇಲ್ ಹೋಗ. ಬರ್ಲಿಲ್ಲ. ಯಾಕೆ ಅದ್ರಲ್ಲಿ ಇಡಿ. ನೀನ್ ಎಷ್ಟು ಅಸಹ್ಯವಾಗಿ ನಿಂತಿದ್ಯಾ ಗೊತ್ತಾ ರೂಢ? ಗಲೀಜಾ ಫುಲ್ ಆ ಕಡೆ ಈ ಕಡೆ ನಿಮ್ಮ ಅಕ್ಕಂದೆ. ಕುಡಿ ಕುಡಿ ಕುಡಿ. ನೋಡ್ದ ಪಾಸ್ ಇಳು. ಖಾರ ತಿಂತೀರಾ? ಪೈನಾಪಲ್ ಕಟ್ ಮಾಡ್ತಾ ಇದೀವಿ. ಉಪ್ಪು ಖಾರ.
ಏನು ಕುಗಿತಾ ಇರೋದು ನಿನ್ಗೆ ಹೇಳು. ಖಾರ ಇಲ್ಲ ಅಂತೀನಿ. ಇವಾಗ ಏನು ಕುಗಿತಾ ಇರೋದು ಹೇಳು, ನಿನ್ಗೇನು ಕುಗಿತಾ ಇರೋದು? ಸಖತ್ ಅಂದ್ರೆ ಸಖತ್ ಸ್ವೀಟ್ ಆಗಿದೆ ಪೈನಾಪಲ್. ಅದಕ್ಕೆ ಶುಗರ್ ಇರೋರೆಲ್ಲ ನಿಮ್ದು ಟ್ರಿಪ್ ಮುಗೀತು, ಹೋಗಿ ಕಾರಲ್ಲಿ ಕುತ್ಕೊಳ್ಳಿ ಅಂದೆ. ಅದಕ್ಕೆ ಟೂತ್ ಪಿಕ್ ಅಲ್ಲಿ ಚುಚ್ತಾವ್ರ ನನಗೆ. ಪೈನಾಪಲ್ ಚುಚ್ತಿಲ್ಲ. ನಿನ್ಗೆ ಚುಚ್ತವ್ರೆ. ಗರ್ಲ್ಸ್ ಅಂಡ್ ಬಾಯ್ಸ್ ನಾವ್ ಬಂದ್ವಿ ಕರ್ನಾಟಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ನಾನು ಇದನ್ನ ಆಕ್ಚುಲಿ ಹೆಸರು ಕೂಡ ಕೇಳಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಕೇಳಿದ್ದು. ನಾನು ಹೆಸರು ಕೇಳಿದ್ದೆ, ಬಟ್ ದೇವಸ್ಥಾನಕ್ಕೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಜನ ಜಾಸ್ತಿ ಇದಾರೆ. ಕಾಣಿಸಲ್ಲ, ನೋಡೋಣ. ಗಣಪತಿ ದೇವಸ್ಥಾನ ಸೌತಡ್ಕ ಮಹಾಗಣಪತಿ ಫೇಮಸ್ ಪ್ರಸಾದ ಪೇಪರ್ ಅವಲಕ್ಕಿ. ಅವಲಕ್ಕಿ ಅಂತ ಹೌದಾ? ತಿನ್ನು. ಎಲ್ಲಾರು ಒಂದ್ ಕಡೆ ನೆರಳಲ್ಲಿ ಕುತ್ಕೊಂಡ್ ತಿನ್ನೋಣ ಪ್ರಸಾದ ಅಂತಂದ್ರೆ ಆಗ್ಲೇ ಎಲ್ರು ಕಾರಲ್ಲಿ ಕುತ್ಕೊಬಿಟ್ಟಾರೆ. ಅದಕ್ಕೆ ನಾವು ರೋಡಲ್ಲೇ ಚೆನ್ನಾಯ್ತಾ ಪ್ರಸಾದ? ಸ್ವೀಟು ನಾನ್ ಖಾರ ಅನ್ಕೊಂಡ. ಖಾರ ಅವಲಕ್ಕಿ. ಓಕೆ ಕಮಾನ್ ವೈರಲ್. ಈ ಕಡೆ ಬರ್ರ. ಗೈಸ್ ಓಕೆ, ನಮ್ದು ಮುಗೀತು. ಈಗ ಕಾಪು ಬೀಚ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಕಾಪು ಮಾರಿಯಮ್ಮಗೂ ಹೋಗ್ಬಿಟ್ಟು ಬೀಚಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ರು. ಅದೆಲ್ಲ ಮಾಡೋದಕ್ಕೆ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಬೆಂಗಳೂರಿಗೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆಗುತ್ತೆ ಅಂತ ಅಂದಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ಹಾಸನ್ ಬೆಂಗಳೂರು ಹೈವೇನಲ್ಲಿ ಏನದ ಪುರದಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡೋಣ ಬೆಂಗಳೂರಿಗೆ ಅಂತ ಈಗ ಫಿಕ್ಸ್ ಆಗಿ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಎಸ್. ಸೊ ಇವಾಗ ಹೋಗೋ ರೋಡಲ್ಲಿ ನಾನು ಮಲಗಿದ್ರೆ ಟೆಂಪಲ್ ಬಂದಾಗ ಎದೊಡ್ತೀನಿ. ಹೌದು. ಅವ್ರ ಕನ್ಸಲ್ ಅಂತ ನಿದ್ದೆ ಎಳಿತೈತೆ ಗೊತ್ತಾ? ಎಷ್ಟು ಎಳಿತೈತೆ ನಿದ್ದೆ ನಂಗೆ. ಎಸ್ ಕಮ್ ಆನ್, ಲೆಟ್ಸ್ ಗೋ ಟು ಸ್ಲೀಪ್. ಗುಡ್ ನೈಟ್. ಹಿಡ್ದಾಕ್ದೆ ನೋಡ ಬೆಳ್ಳಿ. ಸಾಕು ಹೋಗು. ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ ಚೆನ್ನಾಗಿ ನಿದ್ದೆ ಹೊಡೆದು ನಮ್ಮ ಮೋನಾಬಾಯಿ ಅವರು ಇವಾಗ ಎದ್ದು 10 ನಿಮಿಷನಾ 2 ಅವರ್ ನಿದ್ದೆ ಮಾಡಿರೋದು. ನಾವು ಡೆಸ್ಟಿನೇಷನ್ ಜಸ್ಟ್ ಯಾವ ಪವರ್ ನ್ಯಾಪ್ ಇಲ್ಲ, 2 ಅವರ್ ನಿದ್ದೆ ಮಾಡಿ ಬಂದವ್ರೆ. ಇದು ನಮ್ ಡೂಡ ಅವರು ಇವಾಗ ಫುಲ್ ರೆಡಿ ಆಗ್ತವ್ರೆ ತಿನ್ನೋದಕ್ಕೆ. ಕೇಳಿಸುತ್ತೆ ನಮ್ ಬಾಯ್ಸ್. ಇವಾಗ ಊಟಕ್ಕೆ ಬಂದಿದೀವಿ. ಊಟಕ್ಕೆ ಎಲ್ಲಿ ಬಂದಿದೀವಿ ಅಂದ್ರೆ ಹಂಗೆ ನೋಡ್ಕೊಳ್ಳಿ. ಮಾತಾಡ್ತಿದ್ಯಾ ಫಸ್ಟ್ ಆಫ್ ಆಲ್? ಇದು ನಮ್ಮ ಅಣ್ಣ. ಅವನ್ಗೆ ಹಂಗೆ ಒಂದ್ ಸ್ವಲ್ಪ ಜಲೆಸ್ ಅವಾಗವಾಗ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಟ್ರೆ. ನಾನು ಎಲ್ಲರ ಬ್ಲಾಗಲ್ಲೂ ಮಾಡ್ತೀನಿ. ನಾನು ಒಂಥರ ಮಿಸ್ಟೀರಿಯಸ್ ಮನುಷ್ಯ. ನಾನು ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಶಿವಾನಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ತಿನ್ನಕ್ಕೆ. ಮಧ್ಯಾಹ್ನ 2:30. ಇವಳ ಮುಖ ನೋಡಿ, ಇವಳ ಮುಖನ ತಂದೂರಿ ಬೇಕಂತೆ. ಇನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅಷ್ಟು ಬೇಗ ತಂದೂರಿ. ಅವ್ರಿಗೆ ಕೇಳಲಿಲ್ಲ ಜಾಸ್ತಿ ಆಡ್ಬೇಡ ಹೇಳ್ತು. ಸೊ 2:30 ಆಗಿದೆ. ಇವಾಗ ತಿನ್ನಕ್ ಬಂದಿದ್ದೀವಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ. ಶಿವಾನಿ ರೆಸ್ಟೋರೆಂಟ್. ಏನ್ ಡ್ಯಾಡ್ ನಿಂಗೆ ಮೀಲ್ ಸರ್? ವಾಟರ್ ಬಾಟಲ್ 3 ಲೀಟರ್. 3 ಲೀಟರ್ 3 ಸಾಕಲ್ಲ? ಒಂದೇ ಬಾಟಲ್ 3 ಲೀಟರ್ ಬರುತ್ತೆ. 2 ಕೋಲ್ಡ್ 1 ಲೀಟರ್ ಬಿಸಿ ಇಲ್ಲ. ಸುಹಾಸ್ ನಾರ್ತ್ ವೆಜ್ ಆರ್ಡರ್ ಮಾಡಿದ್ದಾರೆ, ಅದಕ್ಕೆ ಟೊಮೆಟೊ ಸೂಪ್. ಟೊಮೆಟೊ ಸಾಸ್ ಇದ್ದಂಗೆ ಐತೆ. ಕುಡಿತಿದೆ ಯಾರಿಗೆ?
ನನ್ ಮೀಲ್ಸ್ ಸೌತ್ ಮೀಲ್ಸ್ ಸೌತ್ ಮೀಲ್ಸ್ ಮೋನು ತಿನ್ನಮ್ಮ. ಚೆನ್ನಾಗಿದೆ ನೋಡಕ್ ನಾನು. ನಾರ್ತ್ ಸೌತ್ ಇದು ಚೆನ್ನಾಗೈತೆ, ಫ್ರೈಡ್ ರೈಸ್ ಚೆನ್ನಾಗೈತೆ. ಫ್ರೈಡ್ ರೈಸ್ ಅದು ಈ ಹುಡುಗಿ ಬಾರಿಸ್ತಾವಳೆ. ಲೆಟ್ಸ್ ಸ್ಟಾರ್ಟ್. ಹೇಳು ನಿಂದೇನು? ಮ್ಯಾಂಗೋ. ನಂದು ಚಾಕ್ಲೇಟ್. ಹಾ ತಿನ್ನು. ಒಂದೇ ಸಲ ಆಗ್ಲಿಲ್ಲ ಅಂದ್ರೆ ಅರ್ಧ ಕಿಲೋ ಮಾವನೇ ಇಟ್ಬಿಟ್ಟವ್ರ ಕಣೆ ಒಳಗೆ. ನಂಗೂ ನಾನೇ ತಿಂದಿ ಟೇಸ್ಟ್ ಮಾಡಿದ್ದೆ. ಯಾವ್ದು? ಮ್ಯಾಂಗೋ ಸಕ್ಕತ್ತಾಗೈತೆ ಬ್ರೋ. ಚೆನ್ನಾಗ್ ಮಾಡೋರು ಇವ್ರು. ಬಾಳ ದುಡಿ ಅವ್ರ ಹೊಟ್ಟೆ ಉರಿ ಅವ್ನ್ಗೆ. ಸ್ವೀಟ್ ಬಿಡ, ಅದನ್ನೇ ಸ್ವೀಟ್ ಬಿಡ ಹಾಕೋದು. ಅದು ಮ್ಯಾಂಗೋ ಮ್ಯಾಂಗೋ ಬಿಡ. ಚೆನ್ನಾಗಿದೆ. ಇದು ಕತ್ರಿ. ಅದು ಅದ್ರಲ್ಲಿರೋದು ಅದೇನೋ ಚಿಕ್ಕುಡಿಯ ಬಿಡ, ಅದು ಕಲ್ಕತ್ತಾ ಸಾದಾ ಬಿಡ. 420 420 My team is senior. ತಲೆ ಗಿರಾ 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 ತಲೆ ಗಿರಾ 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 ಅಂತ. ಆಮ್ಲೆಟ್ ವಾಸನೆ ಬರ್ತಾ ಬಿದ್ದೈತೆ. ಏನು ಪಾನಲ್ಲಿ ಆಮ್ಲೆಟ್ ಹಾಕ್ತಾರ ಇಲ್ಲಿ? ಒಂದು ಪುರದಮ್ಮನವರ ದೇವಸ್ಥಾನ. ಇಲ್ಲಿ ನೋಡಿ ಯಾರೋ ಕಟ್ ಮಾಡ್ಬಿಟ್ಟು ಹೋಗ್ತಾವ್ರೆ. ಸೊ ಇವರೆಲ್ಲ ಪಂಚೆ ಏರ್ಸ್ಕೊಂತಾವ್ರ. ಮತ್ತೆ ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಜನ. ಆಮೇಲೆ ಪಾರ್ಟಿ ಹಾಲ್ ಅಲ್ಲಿ ನೋಡು, ಒಂದ್ 20-25 ಪಾರ್ಟಿ ಹಾಲ್ ನೋಡಿದ್ರೆ ಎಲ್ಲದ್ರಲ್ಲೂ ಜನ. ಎಲ್ಲಾದ್ರಲ್ಲೂ ಮದ್ವೆ ಬೀಗ್ರೂಟ. ಕ್ರೇಜ್ ಇದೇ ತರ ಫಸ್ಟ್ ಟೈಮ್ ನೋಡಿದ್ರು. ಬೀಕನಹಳ್ಳಿ ಗ್ರಾಮ. ಬಟ್ ಇವರೆಲ್ಲ ನಾನ್ ವೆಜ್ ಮಾಡೋದಣ್ಣ. ಸಾಲಗಾಮೆ ಹೋಬಳಿ. ಯಾಕೆ ಹಿಂಗ? ಅವ್ರು ಹೊಡೆದವ್ರ ಕಣ. ಇವ್ರನ್ನ ನೋಡ್ಕೊಳ್ಳಿ. ಪುರದಮ್ಮ, ಶ್ರೀ ಪುರದಮ್ಮ ಅಂತೆ. ಆದ್ರೆ ತಾಯಿ ಹೆಸರು ಅದನ್ನ ಇವರು ಚೌಡೇಶ್ವರಿ ತಾಯಿನ ಪುರದಮ್ಮ ಅಂತ ಕರೀತಾರೆ ಅಂತ ಅನ್ಸುತ್ತೆ. ನಾನು ಆ ಪುರದಮ್ಮ ಅಂತಂದ್ರೆ ಊರ ಹೆಸರುಗೆ ಬೇರೆ ಹೆಸರು ಇಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಬಟ್ ಬಂದಿದೀವಿ. ಸ್ಟ್ರೇಂಜ್ ಥಿಂಗ್ ಒಂದು ನೋಟಿಸ್ ಮಾಡಿದ್ ಏನು ಅಂತಂದ್ರೆ, ಒಂದು ಮರಕ್ಕೆ ಫೋಟೋಗೆ ಮಳೆ ಹೊಡಿತಾ ಇದ್ದಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಕೇಳಿದ್ವಿ, ಬಟ್ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ. ನಿಮಗೇನಾದ್ರು ಕರೆಕ್ಟ್ ಆಗಿ ಗೊತ್ತಿದೆ ಪ್ಲೀಸ್ ನಮ್ಗೆ ತಿಳಿ ಹೇಳಿ. ಥ್ಯಾಂಕ್ ಯು. ಆಲ್ ಬೇಕ್. ಏನ್ ನನ್ ಕಣ್ಣಲ್ಲಿ ಶೈನಿಂಗ್. ಪವರ್, ದೇವ್ರ ಪವರ್ ಕೊಟ್ಟೈತೆ. ಟೈಮ್ ಎಷ್ಟು ನೋಡು, 9:30 9:37. ಆಲ್ ಬೇಕ್ ಬಂದಿದೀವಿ ತಿನ್ನಕ್ಕೆ. ಬಂದ್ಬಿಟ್ವಿ ನಾವು ಬೆಂಗಳೂರಿಗೆ. ಸಕ್ಕತ್ ಸುಸ್ತಾಗ್ತೈತೆ. ನನಗೆ ದೃಷ್ಟಿ ಆಗಿದೆಯಂತೆ. ಸೊ ಇವಾಗ ಇಲ್ಲಿ ತಿನ್ಬೇಕು. ಏನ್ ಸಿಗುತ್ತಾ ಏನ್ ತಿನ್ನೋದು ಗೊತ್ತಿಲ್ಲ. ತಿಂದು ಹೋಗಿ ದಬ್ಬಾಕೊಂಡ್ರೆ ಹೆಂಗ್ ನಿದ್ದೆ ಬರುತ್ತೆ ಅಂದ್ರೆ ಕ್ರೇಜಿ ಆಗಿ ಬರುತ್ತೆ. ಇವತ್ತು ತುಂಬಾ ಜನ ಇದ್ದಾರೆ. 9:45 ಆದ್ರು. ಎಷ್ಟೊತ್ತಿಗೆ ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಏನಿದ? ಆಲ್ಫಮ್. ಏಂದ್ರದಿಂದ ಮಾಡಿರೋದು? ಮಾಂಸ. ಹಂದಿ ಮಾಂಸ ತಿಂತಿದ್ಯೇನೋ? ಚಿಕನ್ ಅಲ್ಲೇನ ಇದು? ಫುಲ್ ಚಿಕನ್. ಫ್ಯಾಮಿಲಿ ಬಿರಿಯಾನಿ, ಫ್ಯಾಮಿಲಿ ಪ್ಯಾಕ್. ಎತ್ತು ಮೇಲೆ ನಮ್ದು ಎಲ್ಲ ಮುಗೀತು. ಸಡಗರ ಸಂಭ್ರಮ ಎಲ್ಲ ಮುಗೀತು. ನನ್ ಮುಖ ನೋಡಿದ್ರೆ ಟೈಮ್ ತೋರಿಸಿ ಎಣ್ಣೆ 10:45 ಆಗಿದೆ. ಸಿಕ್ಕಾಪಟ್ಟೆ ಸಾಕಾಗಿದೆ. ಫುಲ್ ಈ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಬಟ್ ಮಜಾ ಮಾಡಿದೀವಿ 2 ದಿನ.
ಈಗ ವ್ಲಾಗ್ ನ ಎಂಡ್ ಮಾಡೋ ಟೈಮ್. ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಪ್ರೀತಿ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್, ಗುಡ್ ನೈಟ್. ಗುಡ್ ನೈಟ್.